ಅದೇ ಮಮ್ಮಿ, ನನ್ನ ಬಾಯ್ ಫ್ರೆಂಡ್ ಬಂದಿದ್ದಾನೆ, ಎತ್ತರವಾಗಿದ್ದಾನೆ, ಹ್ಯಾಂಡ್ಸಮ್ ಆಗಿದ್ದಾನಲ್ವಾ ನಮ್ಮ ಹರ್ಷ, ಅವನು ಅಂತ ಖುಷಿ ಕಿಲ ಕಿಲ ನಗ್ತಾ ಹೇಳಿದ್ಲು. ಹರ್ಷ ಬಂದಿದ್ದಾನಾ ಅಂತ ಮಾಡ್ತಿದ್ದ ಕೆಲಸ ನಿಲ್ಲಿಸಿ ಖುಷಿಯೊಂದಿಗೆ ಕೆಳಗೆ ಬಂದ್ಲು ಅನ್ವಿಕಾ. ರಾಧಾಕೃಷ್ಣ ಅವ್ರ ಜೊತೆ ಮಾತಾಡ್ತಾ ಹರ್ಷ ಕಾಣಿಸ್ದ. ಅನ್ವಿಕಾಳನ್ನು ನೋಡಿದ್ಲೆ ಎದ್ದು ಹೋಗಿ, ಹೇಗಿದ್ದಾರೆ ಸಿಸ್ಟರ್ ಅಂತ ಕೇಳ್ದ. ಚೆನ್ನಾಗಿದ್ದೀನಿ ಹರ್ಷ, ನಾನೇ ನಿಮ್ಮನೆಗೆ ಫೋನ್ ಮಾಡಬೇಕು ಅಂದ್ಕೊಂಡಿದ್ದೆ. ಗೊತ್ತಿದೆ, ಅದಕ್ಕೆ ನಾನೇ ಬಂದೆ. ನಿನಗೆ ಹೇಗೆ ಗೊತ್ತು ಅಂತ ಅನ್ವಿಕಾ ಕೇಳ್ತಿದ್ರೆ ಖುಷಿಯನ್ನೇ ಎತ್ಕೊಂಡು, ನಾನು ಹೀರೋ ಹೇಳಿದ್ರು ಇವತ್ತು ರಾತ್ರಿ ಇಂಡಿಯಾಕ್ಕೆ ವಾಪಸ್ ಹೋಗ್ತಿದ್ದೀರಾ ಅಂತ. ಅಜ್ಜಿಯವ್ರನ್ನ ನೀವು ಭೇಟಿ ಮಾಡಬೇಕು ಅಂದ್ಕೊಂಡಿದ್ದೀರಿ, ಆದರೆ ಅವರು ಸಿಟಿಯಲ್ಲಿಲ್ಲ. ನನಗೆ ಪರೀಕ್ಷೆಗಳಿದ್ದ ಕಾರಣ ನಾನು ಇಲ್ಲೇ ಇದ್ದೀನಿ. ಸರಿ, ನಾನಾದರೂ ಬಂದು ನಿಮಗೆ ಬೀಳ್ಕೊಟ್ಟು ಹೋಗೋಣ ಅಂತ ಬಂದೆ ಅಂದ ಹರ್ಷ. ಅನ್ವಿಕಾಗೆ ಅವನ ಪ್ರೀತಿಯನ್ನು ಕಂಡು ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಹರ್ಷ, ಒಬ್ಬನೇ ಬಂದಿದೆಯಾ ಅಂದ್ಲು. ಹೌದು, ಹೀರೋ ಮನೆಯಲ್ಲಿಲ್ವಾ? ಇಲ್ಲ, ತನ್ನ ಹೀರೋಯಿನ್ ಕರ್ಕೊಂಡು ಶಾಪಿಂಗ್ ಹೋಗಿದ್ದಾರೆ ಅಂದಾಗ ಹರ್ಷ ಖುಷಿಯನ್ನು ನೋಡ್ದ. ಪುಟ್ ಹೀರೋಯಿನ್ ಅಲ್ಲ, ದೊಡ್ಡ ಹೀರೋಯಿನ್, ಅಂದರೆ ಹೀರಾ ಜೊತೆ ಹೋಗಿದ್ದಾರೆ. ನಿನ್ನ ಬೇಬಿ ಗರ್ಲ್ ಖುಷಿಗೆ ಏನೂ ಬೇಡವಂತೆ, ಮನೆಯಲ್ಲಿರ್ತಾಳಂತೆ, ಅದಕ್ಕೆ ಅವರಿಬ್ಬರೇ ಹೋದರು ಅಂತ ಹೇಳಿ ಬ್ರೌನಿ ತಂದಿದ್ದ ಜ್ಯೂಸ್ ಮತ್ತು ತಿಂಡಿಗಳನ್ನ ತಿನ್ನೋದಕ್ಕೆ ಕೊಟ್ಟು, ರಾತ್ರಿವರೆಗೆ ನಮ್ಮ ಜೊತೆ ಇರಬೇಕು ನೀನು ಅಂದ್ಲು ಅನ್ವಿಕಾ. ಹೇಳಿದ್ನಲ್ಲ ಸಿಸ್ಟರ್, ನಿಮ್ಮ ಜೊತೆ ವಿಮಾನ ನಿಲ್ದಾಣದವರೆಗೆ ಬಂದು ಬೀಳ್ಕೊಟ್ಟು ಹೋಗ್ತೀನಿ ಅಂತ. ನೀವು ನನಗಾಗಿ ಯೋಚನೆ ಮಾಡಬೇಡಿ, ನನ್ನನ್ನು ಅತಿಥಿಯಂತೆ ನೋಡಬೇಡಿ, ನನ್ನ ಬೇಬಿ ಗರ್ಲ್ ಇದ್ದರೆ ಸಾಕು ನನಗೆ ಅಂದ ಹರ್ಷ. ಅನ್ವಿಕಾ ನಗ್ತಾ ಅಡುಗೆ ತಯಾರಿಸೋದಕ್ಕೆ ಹೋದ್ಲು. ನೀನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇನಾ ಹರ್ಷ ಅಂತ ಕೇಳಿದ್ರು ರಾಧಾಕೃಷ್ಣ ಅವರು. ಹೌದು ತಾತಯ್ಯ, ಮಮ್ಮಿ ಡ್ಯಾಡಿ ಮದುವೆ ಆದಮೇಲೆ ಇಲ್ಲಿಗೆ ಬಂದುಬಿಟ್ರು. ಸ್ವಲ್ಪ ದಿನ ತಾತನ ಬಿಸ್ನೆಸ್ ನಡೆಸಿದ್ರು. ಡ್ಯಾಡಿಗೆ ಸ್ವಂತ ಬಿಸ್ನೆಸ್ ಮಾಡಬೇಕೆಂಬ ಆಸೆಯಿಂದ ಆ್ಯಡ್ ಏಜೆನ್ಸಿ ಶುರು ಮಾಡಿದ್ರು. ಅದರಲ್ಲಿ ಯಶಸ್ಸು ಸಿಕ್ಕ ಮೇಲೆ ಮತ್ತೆ ಇಂಡಿಯಾಕ್ಕೆ ಹೋಗಲಿಲ್ಲ. ನಾನು ಓದು ಕೂಡ ಇಲ್ಲೇ ಮುಂದುವರಿಯಿತು. ಹಾಗಾದರೆ ನೀನು ಕೂಡ ಇನ್ನೂ ಇಂಡಿಯಾಕ್ಕೆ ಬರೋ ದಾರಿ ಇಲ್ವಾ? ಇಲ್ಲ ತಾತಯ್ಯ, ನನಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ. ಇಂಡಿಯಾಗೆ ಬಂದು ಅಜ್ಜ ಅಜ್ಜಿ ಜೊತೆ ಇರಬೇಕು ಅಂತ ಇದೆ. ಅವರು ಇಲ್ಲೇ ಇದ್ದಾರಲ್ಲ. ಇಲ್ಲ ತಾತಯ್ಯ, ಅಜ್ಜಿಗೆ ಇಲ್ಲಿ ಇರೋದಕ್ಕೆ ಸಾಕಾಗಿ ಹೋಗಿದೆ. ನಾನು ನನ್ನ ತವರಿಗೆ ಹೊರಟು ಹೋಗ್ತೀನಿ, ನನ್ನ ಉಸಿರು ನಿಲ್ಲೋವರೆಗೆ ನಾನು ಭಾರತದಲ್ಲೇ ಇರ್ತೀನಿ ಅಂತ ಕಳೆದ ಕೆಲವು ದಿನಗಳಿಂದ ಒಂದೇ ಸಮನೆ ಮಾತಾಡ್ತಿದ್ದಾರೆ. ಮಮ್ಮಿ ಗದರಿಸಿದ್ರು ಅಜ್ಜಿ ಕೇಳ್ತಾ ಇಲ್ಲ. ನನ್ನ ಪರೀಕ್ಷೆಗಳು ಮುಗಿದ ಮೇಲೆ ಇಂಡಿಯಾಕ್ಕೆ ಬಂದುಬಿಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ತಾತಯ್ಯ. ಮುಂದಿನ ಓದನ್ನೆಲ್ಲ ಅಲ್ಲೇ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದೇನು ಹರ್ಷ, ಎಲ್ಲರೂ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಬಂದರೆ ನೀನು ಇಂಡಿಯಾಕ್ಕೆ ಹೋಗ್ತೀನಿ ಅಂತಿದೀಯಾ? ಅಲ್ಲಿನ ಓದು ನಿನಗೆ ಹೇಗೆ ಉಪಯೋಗ ಆಗುತ್ತೆ? ಓದಿಗಿಂತ ಮಿಗಿಲಾದದ್ದು ಅಜ್ಜ ಅಜ್ಜಿಯ ಪ್ರೀತಿ, ಅವರ ಅನುಭವಗಳು ನನಗೆ ಬೇಕು ತಾತಯ್ಯ. ಅವರು ಅಲ್ಲಿ ತೊಂದರೆಯಲ್ಲಿದ್ದರೆ ನಾನಿಲ್ಲಿ ಸಂತೋಷವಾಗಿರೋದಕ್ಕೆ ಸಾಧ್ಯ ಇಲ್ಲ. ನನಗೇನೇ ಬೇಕಿದ್ರೂ ನೋಡ್ಕೊಳ್ಳೋದು ಅಜ್ಜಿಯೇ. ಮಮ್ಮಿ ಇಲ್ಲದಿದ್ದರೂ ಇರಬಲ್ಲೆ, ಆದರೆ ಅಜ್ಜಿ ಇಲ್ಲದಿದ್ದರೆ ಒಂದು ದಿನವೂ ಇರಲಾರೆ. ಈ 3 ದಿನ ಅವರು ಸಿಟಿಯಲ್ಲಿ ಇಲ್ಲದಿದ್ದಕ್ಕೆ ನನಗೆ ತುಂಬ ಕಷ್ಟ ಆಯಿತು. ಅಜ್ಜ ಅಜ್ಜಿ ಬಗ್ಗೆ ಹರ್ಷನಿಗಿದ್ದ ಪ್ರೀತಿಯನ್ನು ಕಂಡು ರಾಧಾಕೃಷ್ಣ ಅವರು ಬೆರಗಾದರು. ಸರಿ, ನಾನು ಲಕ್ಷ್ಮೀಪತಿ ಜೊತೆ ಮಾತಾಡ್ತೀನಿ, ನೀವು ಬರೋ ಹೊತ್ತಿಗೆ ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ನಾನೇ ನೋಡ್ಕೊಳ್ತೀನಿ ಅಂದರು. ನಿಮ್ಗೆ ಯಾಕೆ ತಾತಯ್ಯ ಶ್ರಮ ಅಂತ ಹರ್ಷ ಹೇಳ್ತಿರುವಾಗಲೇ ಹೊರಗೆ ಫೋರ್ಟಿಕೋದಲ್ಲಿ ಕಾರ್ ಬಂದು ನಿಂತು. ಈ ನಡುವೆ ಮೈಥಿಲಿ ಮತ್ತು ವಿನಯ್ ಕತೆ ಕೂಡ ಮುಂದುವರಿಯುತ್ತೆ. ತಲೆನೋವಿನ ಜೊತೆ ಇನ್ನೊಂದು ಕೆಲಸವೂ ಇದೆ ಅಂತ ಮೆಲ್ಲಗೆ ಹೇಳಿ ವಿನಯ್ ಸಾರಿ ಅಂದ. ಯಾಕೆ ಅಂತ ಅವಳು ಕೇಳೋ ಅಷ್ಟರಲ್ಲಿ ಅವಳು ಮೆತ್ತನೆಯ ಕುತ್ತಿಗೆ ಮೇಲೆ ಒಂದು ಮುತ್ತು ನೀಡಿ ಅಪ್ಪುಗೆಯನ್ನು ಬಿಗಿ ಮಾಡಿ ಬಿಟ್ಟು ಹೊರಗೆ ಬಂದು ಬಾಗಿಲು ಹಾಕ್ದ. ಹೃದಯದ ಬಡಿತ ಜೋರಾಗಿದ್ದ ಮೈಥಿಲಿ ವಿನಯ್ನ ಮಾತು ಮತ್ತು ಮುತ್ತಿನಿಂದ ಕಂಗಾಲಾದ್ಲು. ಆಮೇಲೆ ಅವಳಿಗೆ ತುಂಬಾ ಕೋಪ ಬಂತು. ಇವನೇನು ಅಂದ್ಕೊಂಡಿದ್ದಾನೆ? ಮನೆಗೆ ಕರ್ಕೊಬಂದು ತನ್ನ ಇಷ್ಟ ಬಂದಂತೆ ಮಾತಾಡಿ ಮುತ್ಕೊಟ್ರೆ ಸುಮ್ಮನೆ ಇರ್ತೀನಿ ಅಂದ್ಕೊಂಡಿದ್ದಾನಾ? ನಾನಂದರೆ ಅಷ್ಟು ತಾತ್ಸಾರವಾ ಅಂತ ಬೇಗನೆ ಕೂದಲು ಕಟ್ಟಿಕೊಂಡು ಹೊರಗೆ ಬಂದಳು. ವಿನಯನನ್ನು ತರಾಟೆಗೆ ತೆಗೆದುಕೊಳ್ಬೇಕಂತ ಆವೇಶದಿಂದ ಬಂದ ಮೈಥಿಲಿ ಸುಜಾತನ ಕೈಯಿಂದ ಇಡ್ಲಿ ತಿಂತಿದ್ದ ವಿನಯನನ್ನು ನೋಡಿ ತನ್ನ ಕೋಪವನ್ನು ಹತ್ತಿಕೊಂಡ್ಳು. ಅವಳು ಅಂತಹ ಕೋಪದಿಂದ ಬರ್ತಾಳೆ ಅಂತ ಊಹಿಸಿದ್ದ ವಿನಯ್ನ ಕಣ್ಣಿನಲ್ಲಿ ತುಂಟತನದ ನಗು ಇತ್ತು. ಅಮ್ಮ, ನಿನ್ನ ಕೈಯಿಂದ ಇಡ್ಲಿ ತಿಂದು ಎಷ್ಟು ದಿನ ಆಯಿತು? ಎಷ್ಟಾದರೂ ಅಮ್ಮನ ಕೈ ರುಚಿ ಬೇರೆ ಯಾವುದರಲ್ಲೂ ಬರಲ್ಲ ಅಂತ ಹೇಳ್ತಿದ್ರೆ, ಹಲೋ ಬ್ರದರ್, ಇಡ್ಲಿ ಸಾಂಬಾರು ಮಾಡಿದ್ದು ನಾನು, ಕ್ರೆಡಿಟ್ ಅಮ್ಮನಿಗೆ ಕೊಡ್ತಿದ್ಯಲ್ಲ ಯಾಕೆ ಅಂದ್ಲು ತನುಜ.
ನೀನು ಮಾಡಿದ್ದನ್ನು ನಾನು ತಿಂದರೆ ಈ ರುಚಿ ಬರ್ತಿತ್ತಾ? ಅಮ್ಮ ತನ್ನ ಕೈಯಿಂದ ತುತ್ತು ಕೊಡ್ತಿರೋದ್ರಿಂದ ಈ ರುಚಿ ಬಂದಿದೆ ಅಂದ. ತನುಜ ಮುಖ ಸಿಂಡರಿಸ್ಕೊಂಡು ರೂಮಿನ ಬಾಗಿಲು ಬಳಿ ಗೊಂಬೆಯಂತೆ ನಿಂತಿದ್ದ ಮೈಥಿಲಿಯನ್ನು ನೋಡಿ, ಮೈಥಿಲಿ ಬಾ, ನಿನಗಾಗಿ ಕಾಯ್ತಿದ್ದೀನಿ, ಹಸಿವಾಗ್ತಿದೆ, ನಾವಿಬ್ಬರು ತಿನ್ನೋಣ ಬಾ ಅಂದಾಗ ಮಗನಿಗೆ ತಿನ್ನಿಸ್ತಿದ್ದ ಸುಜಾತ ಮೈಥಿಲಿ ಕಡೆ ತಿರುಗಿದ್ರು. ಚೂಡಿದಾರದಲ್ಲಿ ಅಚ್ಚುಕಟ್ಟಾಗಿ ನಕ್ಷತ್ರದಂತೆ ಬೆಳಗ್ತಾ ಇದ್ದ ಅವಳು ತನ್ನ ಮಗನಿಗೆ ತಕ್ಕ ಜೋಡಿಯಂತೆ ಆ ತಾಯಿಯ ಕಣ್ಣಿಗೆ ಕಂಡ್ಳು. ಮೈಥಿಲಿಯ ಕುತ್ತಿಗೆಯಲ್ಲಿದ್ದ ವಜ್ರದ ಸರದ ಮೇಲೂ ಅವಳ ದೃಷ್ಟಿವಿತ್ತು. ಅದು ನಿಜವೋ ಅಥವಾ ನಕಲಿಯೋ ಅಂತ ಅವಳ ಕಣ್ಣುಗಳು ಪರೀಕ್ಷೆ ಮಾಡ್ತಿದ್ರೆ ತನುಜ ಹೋಗಿ ಮೈಥಿಲಿಯ ಕೈ ಹಿಡಿದು ಎಳೆತಂದು ಕುರ್ಚಿಯಲ್ಲಿ ಕೂರಿಸಿ ಇಡ್ಲಿ ಪ್ಲೇಟ್ ನೀಡ್ತಾ, ನನಗೇನು ನೆನಪಿಲ್ಲ, ನಿನ್ನ ಜ್ವರದ ಬಗ್ಗೆ ನಿನಗಾದರೂ ಅರಿವಿಲ್ವೇ? ತಲೆಗೆ ಸ್ನಾನ ಯಾಕೆ ಮಾಡಿದೆ ಅಂತ ಗದರಿಸಿದ್ಲು. ಮೈಥಿಲಿ ಮಾತಾಡಲಿಲ್ಲ, ಮೌನವಾಗಿ ಇಡ್ಲಿಯನ್ನು ಕೆದರ್ತಿದ್ಲು. ನಿಮ್ಮ ಸ್ವಂತ ಊರು ಯಾವುದಮ್ಮ ಅಂತ ಕೇಳಿದ್ರು ಸುಜಾತ. ಹೈದರಾಬಾದ್. ಹೈದರಾಬಾದ್? ತನುಜ ಬೆಂಗಳೂರು ಅಂತ ಹೇಳಿದ್ಲಲ್ಲ ಅಂತ ಮಗಳ ಕಡೆ ಅನುಮಾನದಿಂದ ನೋಡಿದ್ಲು. ಅಜ್ಜಿ ಅದು ಬೆಂಗಳೂರಮ್ಮ, ಇವರದು ಹೈದರಾಬಾದ್ ಅಂದ್ಲು ಮೈಥಿಲಿ. ತನುಜ ಸಿಕ್ಬೀಳೋದು ಇಷ್ಟ ಇಲ್ಲದೆ. ಆಗ ನಿನಗೆ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯರು ಇದ್ದಾರಾ ಅಂತ ಕೇಳಿದ್ರು ಸುಜಾತ. ಒಬ್ಬ ಅಣ್ಣ ಇದ್ದಾನೆ. ಅದೇನು ನೀನು ಒಬ್ಬಳೆ ಮಗಳು ಅಂತ ಹೇಳಿರಲ್ಲ ಅಂತ ಮಗಳನ್ನು ಸುಡುವಂತೆ ನೋಡಿದ್ಲು ಸುಜಾತ. ಹೆಣ್ಮಗಳು ನಾನೊಬ್ಳೆ, ಅಣ್ಣ ಇದ್ದಾರೆ ಅಂದ್ಲು ಮೈಥಿಲಿ. ಅವರು ಏನು ಕೆಲಸ ಮಾಡ್ತಾರೆ? ಅಣ್ಣ ಬೈಕ್ ಮೆಕ್ಯಾನಿಕ್. ಮೈಥಿಲಿ ಹೇಳೋ ಅಷ್ಟರಲ್ಲೇ ತನುಜ ಬಂದು, ಅಮ್ಮ ಅವ್ರ ವಿಷಯ ನಿನಗ್ಯಾಕೆ ಅಂದ್ಲು. ಬಾಯಿ ಮುಚ್ಚು, ಕೇಳಿದ್ರೋ ತಪ್ಪೇನಿದೆ? ಅವರೇನಾದರೂ ಕೊಲೆಗಾರರ ಅಥವಾ ಅಪರಾಧಿಗಳ? ಹೇಳೋದಕ್ಕೆ ಎದುರೋದಕ್ಕೆ ಅಂತಿದ್ರೆ ಮೈಥಿಲಿ ಕಣ್ಣಲ್ಲಿ ನೀರು ಹರಿದು ಪ್ಲೇಟ್ ಮೇಲೆ ಬಿದ್ದವು. ಅಮ್ಮ ಇನ್ನು ನಾನು ತಿಂತೀನಿ, ನೀನು ಹೋಗಿ ಆಗಲೇ ಸುಬ್ಬಣ್ಣ ಕೊಟ್ಟ ಹಣದಲ್ಲಿ ಒಂದು 5,000 ತಗೊಂಡು ಬಾ ಅಂದ ವಿನಯ್. ಯಾಕಷ್ಟು ಹಣ ಅಂದ್ಲು ಸುಜಾತ. ಬೀರುವಿನಲ್ಲಿಟ್ಟ ಹಣ ತಕ್ಷಣ ತೆಗೀಬೇಕಲ್ಲ ಎಂಬ ಬೇಸರದಿಂದ. ಅವಶ್ಯಕತೆ ಇದೆ ಅಂತ ಹೇಳಿದ್ನಲ್ಲ. ಮಗ ಸ್ವಲ್ಪ ಗಂಭೀರವಾಗಿ ಹೇಳಿದ್ರಿಂದ ಎದ್ದು ಕೈ ತೊಳ್ಕೊಂಡು ರೂಮಿಗೆ ಹೋದ್ಲು ಸುಜಾತ. ಬೇಗ ತಿಂದರೆ ಹೊರಗೆ ಹೋಗಬೇಕು ಅಂತ ಮೈಥಿಲಿ ಕೇಳಿಸುವಂತೆ ಹೇಳ್ದ ವಿನಯ್. ಆದರೂ ಮೈಥಿಲಿಯಲ್ಲಿ ಚಲನವಲನ ಇರಲಿಲ್ಲ. ಅವಳು ಮಾತನಾಡಲಿಲ್ಲ, ತಿನ್ನಲಿಲ್ಲ. ಅಮ್ಮನ ಮಾತಿನಿಂದ ಬೇಜಾರಾದಂತಿದೆ ಅಣ್ಣ ಅಂದ್ಲು ತನುಜ. ನೀನು ಅಮ್ಮನನ್ನು ನಿಭಾಯಿಸು ಅಂತ ವಿನಯ್ ಹೇಳಿದಾಗ ಸರಿ ಅಂತ ತನುಜ ಹೋದ್ಲು. ವಿನಯ್ ಮೈಥಿಲಿ ಕುಳಿತಿದ್ದ ಕುರ್ಚಿಯನ್ನು ತನ್ನ ಹತ್ರ ಎಳ್ಕೊಂಡು ಅವಳ ಎದುರು ಕೂತು ಇಡ್ಲಿ ತುಂಡು ಮಾಡಿ ಅವಳ ಬಾಯಿಗಿಟ್ಟ. ನಿನಗೆ ಇಷ್ಟ ಇಲ್ಲದೆ ನಿನ್ನನ್ನು ಮುಟ್ಟಿದ್ದಕ್ಕೆ ನನ್ನ ಮೇಲೆ ಅಸಹ್ಯ ಆಗ್ತಿದೆಯೇ ಅಂದ. ಮೈಥಿಲಿ ವಿನಯ್ ಕೆನ್ನಿಗೆ ಚಟಾರಂತೂ ಓಡದ್ಲು. ಅವನು ನಗ್ತ. ಅವನ ಕಾಲರ್ ಹಿಡಿದು, ಯಾಕೆ ನಗ್ತಿದ್ಯಾ? ನನ್ನ ನೋವು ನಿನಗೆ ತಮಾಷೆ ಆಗಿದೆಯಾ? ನಿಜಕ್ಕೂ ಯಾಕೆ ನನ್ನನ್ನು ಮುಡ್ತೆ? ಹೇಗೋ ಅವಳು ಹದಗೆಟ್ಟಿದ್ದಾಳೆ, ನಾನೇನು ಮಾಡಿದ್ರೂ ಮಾತಾಡೋದಿಲ್ಲ ಎಂಬ ಧೈರ್ಯ ಬಂದಿದೆಯಾ ನಿನಗೆ? ನನ್ನ ಮೈ ಮೇಲೆ ಕೈ ಹಾಕದಣ್ಣೆ ನಾನು ಕೊಂದು ಹಾಕ್ತೀನಿ ಅಂತ ಮೈಥಿಲಿ ಅಳುತ್ತಾ ಕೂಗಾಡ್ತಿದ್ದಾಗ ಅವಳಿಗೆ ತುತ್ತು ಗಂಟಲಿಗೆ ಸಿಕ್ಕಿ ಕೆಂಬಂತು. ತಕ್ಷಣ ಅವನು ತಲೆ ಸವರಿ ನೀರು ಕುಡಿಸಿ ಬೆನ್ಸವರ್ದ. ಅವಳು ಅವನ ಕೈಯನ್ನು ತಳ್ಳಿದ್ಲು. ಹತ್ರೆ ಈ ಬಾರಿ ನಿನ್ನ ತುಟಿಗೆ ಮುತ್ತು ಕೊಡ್ತೀನಿ, ನೀನು ನನ್ನನ್ನು ಕೊಂದರೂ ಸರಿ. ವಿನಯ್ ಘಾಟಿಯಾಗಿ ಹೇಳಿದ್ರಿಂದ ಅಳುವನ್ನು ನುಂಗ್ಕೊಳ್ತಾ, ನಿಜಕ್ಕೂ ನಿನ್ನ ಉದ್ದೇಶ ಏನು ನನ್ನ ಮೇಲೆ ಅಂತ ಕೂಗಿದ್ಲು. ಕೂಗಾಡಬೇಡ, ಅಮ್ಮ ಬರ್ತಾರೆ. ಬಂದರೆ ಬರಲಿ, ನನಗೇನು ಹೆದರಿಕೆ ಇಲ್ಲ. ನಾನು ಕೇಳಿದ್ನಾ ನನ್ನ ಇಲ್ಲಿ ಕರ್ಕೊಬಾ ಅಂತ? ಇಷ್ಟರಲ್ಲಿ ಸುಜಾತ ಅಂತ ಕರೀತಾ ವಿನಯ್ಗೆ ಅತ್ತೆ ಆಗಬೇಕಾದವಳು ನೇರವಾಗಿ ಒಳಗೆ ಬಂದ್ಲು. ಇವರಿಬ್ಬರು ಅಷ್ಟು ಹತ್ರ ಇರೋದನ್ನ ಅವಳು ನೋಡೇ ಬಿಟ್ಲು. ನಿಮ್ಗೆ ಯಾಕೆ ತಾತಯ್ಯ ಆಶ್ರಮ ಅಂತ ಹರ್ಷ ಹೇಳ್ತಿದ್ದಾಗಲೇ ಪೋರ್ಟಿಕೋದಲ್ಲಿ ಕಾರ್ ನಿಂತು. ಅರ್ಜುನ್ ಡ್ರೈವರ್ಗೆ ಏನೋ ಹೇಳ್ತಾ ಹೊರಗೆ ಇದ್ದರೆ ಶಾಪಿಂಗ್ ಬ್ಯಾಗ್ಗಳೊಂದಿಗೆ ಒಳಗೆ ಬಂದ ಹೀರಾ ಹಾಲ್ನಲ್ಲಿ ಹರ್ಷನನ್ನು ಕಂಡು ಬೆರಗಾದ್ಲು. ತನ್ನ ಹತ್ರ ಇದ್ದ ಐಸ್ ಕ್ರೀಮ್ ಅಂಗಡಿಯ ಹೆಸರಿರೋ ಕವರ್ ಕಂಡ ತಕ್ಷಣ ಹರ್ಷನ ಮಡಿಲಿನಿಂದ ಜಿಗಿದು ಬಂದ ಖುಷಿ ಓಡ್ ಹೋಗಿ ಹೀರಾ ಕಾಲುಗಳನ್ನ ಒಪ್ಕೊಂಡ್ಳು. ನಾನು ಹೇಳಿದ್ದು ನೀನು ಮರಿಲಿಲ್ವಲ್ಲ, ಥ್ಯಾಂಕ್ ಯು ಅಂತ ಹೀರಾಳ ಕೈಯನ್ನು ಕೆಳಗೆ ಎಳೆದು ಕೆನ್ನೆಗೆ ಮುತ್ಕೊಟ್ಟು ಆ ಕವರ್ ಹಿಡಿದು ಹರ್ಷನ ಬಳಿ ಹೋಗಿ, ಇದು ನನಗಿಷ್ಟವಾದ ತಿಂಡಿ, ನಾವಿಬ್ಬರು ತಿನ್ನೋಣವಾ ಅಂದ್ಲು. ಖಂಡಿತ ಬೇಬಿ, ನನಗೂ ಈ ಫ್ಲೇವರ್ ಅಂದರೆ ತುಂಬ ಇಷ್ಟ ಅಂದ ಹರ್ಷ. ಹೌದಾ, ನನಗೂ ಅಷ್ಟೇ ಅಂದ್ಲು ಖುಷಿ. ಬ್ರೌನಿ ಬೌಲ್ ತಂದು ಕೊಟ್ಲು. ಹರ್ಷನೇ ತನಗೂ ಖುಷಿಗೂ ಸಮಾನವಾಗಿ ಬಡಿಸ್ತಿದ್ರೆ ಹೀರಾ ಇನ್ನು ಅಲ್ಲೇ ನಿಂತಿರೋದನ್ನು ರಾಧಾಕೃಷ್ಣ ಅವರು ನೋಡಿ, ಯಾಕೆ ಅಲ್ಲೇ ನಿಂತಿದೆಯಾ ಬಾ ಅಂದಾಗ ಅವಳು ಎಚ್ಚರಗೊಂಡು ಹರ್ಷನನ್ನು ಗಂಭೀರವಾಗಿ ನೋಡ್ತಾ ಹೋಗ್ತಿದ್ಲು.
ಹರ್ಷ ಬಂದಿದ್ದಾನೆ, ಮಾತಾಡ್ಸಲ್ವಾ ಅಂದರು ತಾತ. ಹೀರಾ ಮಾತಾಡಲಿಲ್ಲ. ಬೇಗನೆ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕೊಂಡ್ಳು. ಏನಾಯ್ತು ಈ ಮಗುಗೆ ಅಂದ್ಕೊಳ್ತಾ ತಿರುಗೋ ಅಷ್ಟರಲ್ಲಿ ಅರ್ಜುನ್ ಒಳಗೆ ಬರ್ತಿದ್ದ. ಹರ್ಷನನ್ನು ನೋಡುತ್ತಲೇ ನಗು ಬೀರಿ, ಹೇಗಿದೆಯಾ ಹೀರೋ ಅಂದ ಅರ್ಜುನ್. ಸೂಪರ್ ಆಗಿದ್ದೀನಿ, ನೀವು ತಂದ ಡೆಸರ್ಟ್ ಕೂಡ ತಿಂತಿದ್ದೀನಿ ಅಂದ ಹರ್ಷ ನಗ್ತಾ. ಬಂದರೆ ಬರಲಿ, ನನಗೇನು ಹೆದರಿಕೆ ಇಲ್ಲ, ನಾನು ಕೇಳಿದ್ನಾ ಇಲ್ಲಿ ಕರ್ಕೊಬರೋದಕ್ಕೆ ಅಂದ್ಲು ಮೈಥಿಲಿ. ಇಷ್ಟರಲ್ಲಿ ವಿನಯ್ ಅತ್ತೆ ಒಳಗೆ ಬಂದು ಇವರಿಬ್ಬರನ್ನ ನೋಡಿಬಿಟ್ಲು. ಅವಳನ್ನು ನೋಡುತ್ತಲೇ ಮೈಥಿಲಿ ವಿನಯ್ನಿಂದ ದೂರ ಸರಿಯಲು ನೋಡಿದಾಗ ವಿನಯ್ ಅವಳನ್ನ ಕದಲದಂತೆ ಹಿಡಿದು, ಏನತ್ತೆ ಬೆಳಗ್ಗೆ ಹೀಗೆ ಬಂದಿದ್ಯಾ, ಮಗಳ ನಿಶ್ಚಿತಾರ್ಥ ಹೇಗಾಯಿತು ಅಂತ ಕೇಳ್ದ. ನೀನು ಸರಿಯಾಗಿದ್ದರೆ ನನ್ನ ಮನೆಯ ಅಳಿಯನಾಗಿ ನಮ್ಮ ಆಸ್ತಿಗೆ ವಾರಸುದಾರನಾಗಿರ್ತಿದ್ದೆ ಕಣೋ. ನೀನು ಅದೆಲ್ಲ ಬೇಡ ಅಂತ ಎಲ್ಲೋ ಸಂಬಳಕ್ಕೆ ಕೆಲಸ ಮಾಡ್ತಿದ್ಯಾ. ಇಷ್ಟಕ್ಕೂ ಈ ಹುಡುಗಿ ಯಾರು ಅಂತ ಮೈಥಿಲಿಯನ್ನು ಅನುಮಾನಾಸ್ಪದವಾಗಿ ನೋಡಿದ್ಲು ಅವಳು. ತನುಜಾಳ ಗೆಳತಿಯೇ, ನಿನಗ್ಯಾಕೆ ಈ ಹುಡುಗಿನಿಗೆ ಅಷ್ಟು ಸಲಿಗೆ ಅಂದಾಗ, ನನ್ನ ಗರ್ಲ್ ಫ್ರೆಂಡ್ ಅತ್ತೆ ಅಂದ ವಿನಯ್. ಮೈಥಿಲಿಗೆ ಗಂಟ್ಲಲ್ಲಿ ಹಸಿ ಬೆಳ್ಳುಳ್ಳಿ ಸಿಕ್ಕದಂತೆ ಮುಖ ಆಯಿತು. ಓಹೋ, ಈ ಹುಡುಗಿಗಾಗಿ ನನ್ನ ಮಗಳನ್ನು ಬೇಡ ಅಂದಿದ್ದ. ನಿಮ್ಮ ಮಗಳನ್ನ ಬೇಡ ಅಂದಾಗ ಈ ಹುಡುಗಿ ಇರಲಿಲ್ಲ ಅತ್ತೆ. ಆದರೆ ಒಂದೇ ಊರಿನಲ್ಲಿ ಅತ್ತೆ ಮನೆ ಇರೋದು ನನಗಿಷ್ಟ ಇಲ್ಲ. ನಿನ್ನ ಮಗಳನ್ನು ನನ್ನ ಜೊತೆ ಸಿಟಿಗೆ ಕಳಿಸೋದಕ್ಕೆ ನಿಮಗಿಷ್ಟ ಇಲ್ಲ, ಅದಕ್ಕೆ ನಾನೇ ಸಿಟಿಗೆ ಹೋಗ್ಬಿಟ್ಟೆ. ಈಗ ಈ ಹುಡುಗಿ ಪ್ರೇಮದಲ್ಲಿ ಮುಳುಗಿದ್ದೀನಿ ಅಂದ ವಿನಯ್. ಹಾಗಾದರೆ ಸುಜಾತನಿಗೆ ಸೊಸೆ ಬಂದೇ ಬಿಟ್ಲು ಎಂದರ್ಥ ಅಂತ ಸುಜಾತಳನ್ನು ಕರೆಯಲು ಹೋಗ್ತಿದ್ದಾಗ ವಿನಯ್ ತಡೆದು, ಇನ್ನು ಅಮ್ಮನಿಗೆ ತಿಳಿಸ್ಬೇಡಿ, ಅಮ್ಮನಿಗೆ ವಿಷಯ ತಿಳಿದ್ರೆ ಯುದ್ಧವೇ ಆಗತ್ತೆ, ಸದ್ಯಕ್ಕೆ ಸುಮ್ಮನಿರು ಅಂದ. ಅದೇನು, ಮನೆಯಲ್ಲಿ ಸೊಸೆಯನ್ನಿಟ್ಕೊಂಡು ಸುಜಾತೆಗೆ ತಿಳಿಯದಿರೋದು ಏನು ಅಂತ ಆಶ್ಚರ್ಯದಿಂದ ಕೇಳಿದ್ಲು. ನಮಗೆ ಕೆಲವು ಲೆಕ್ಕಾಚಾರಗಳಿವೆ ಅತ್ತೆ. ತನುಜ ಮದುವೆ ಮಾಡಬೇಕಲ್ಲ, ಅವಳು ಮದುವೆ ಮುಗಿಯೋ ಮುನ್ನ ನಾನಿವೆಲ್ಲ ಮಾಡಿದ್ರೆ ಅಮ್ಮನಿಗೆ ಬೇಜಾರಾಗುತ್ತೆ. ಇನ್ನು ಅಳಿಯ ಕೂಡ ಬರ್ತಿದ್ದಾನಲ್ವಾ ಅಂತ ತಮಾಷೆ ಮಾಡ್ದ. ಸರಿ ಬಿಡು, ಯಾವುದೋ ರಕ್ತ ಸಂಬಂಧ ಅಳಿಯನಾಗ್ತಾನೆ ಅಂದ್ಕೊಂಡ್ರೆ ಆಸೆ ಕೈ ಬಿಡ್ತು. ನನ್ನ ಮಗನೋ ಕುಡಿದು ಮನೆ ಹಾಳು ಮಾಡ್ತಿದ್ದಾನೆ, ಅಳಿಯನಾದರೂ ಆಸ್ತಿ ಕಾಪಾಡ್ತಾನೆ ಅಂದ್ಕೊಂಡ್ರೆ ನೀನು ಕೈ ಕೊಟ್ಟೆ. ಇನ್ನು ನೆರೆಯ ಊರಿನ ಹೆಸರಾಂತ ರೈತನ ಮಗನಿಗೆ ಮಗಳ ಮದುವೆ ನಿಶ್ಚಯ ಮಾಡಿದ್ದೀವಿ. ಅವನು ಅಂದರೆ ಸುತ್ತಮುತ್ತಲಿನ ಊರವ್ರಿಗೆಲ್ಲ ಭಯ ಮತ್ತು ಭಕ್ತಿ. ನನ್ನ ಮಗ ಅವನ ಮಾತು ಕೇಳ್ತಾನೆ ಅಂತ ವಿಜಿಗೆ ಆ ಸಂಬಂಧ ಕಾಯಂ ಮಾಡಿದ್ದೀವಿ. ಹುಡುಗನಿಗೂ ಮಗಳ ಇಷ್ಟವಾಗಿ ನಿಶ್ಚಿತಾರ್ಥ ಮುಗೀತು. ಒಳ್ಳೇದಾಯ್ತತ್ತೆ. ವಿಜಿ ಹೇಗಿದ್ದಾಳೆ? ಮದುವೆ ಸೀರೆಗಳ ಬಗ್ಗೆ ಅವಳಪ್ಪನನ್ನು ಪೀಡಿಸ್ತಿದ್ದಾಳೆ ಅಂದ್ಲು. ಸರಿ, ನಾನು ಸಂಜೆ ಬರ್ತೀನಿ ಅಂದ ವಿನಯ್. ಸರಿ, ನಿಮ್ಮಮ್ಮ ಎಲ್ಲಿದ್ದಾಳೆ? ನಿನ್ನೆ ಗಡಿಬಿಡಿಯಲ್ಲಿ ಈ ಸ್ವೀಟ್ಸ್ ಕೊಡೋದಕ್ಕೆ ಮರ್ತಿದ್ದೆ ಅಂತ ಹಣ್ಣು ಮತ್ತು ಹೂವಿನ ಬುಟ್ಟಿಗಳನ್ನ ಸೋಫಾ ಮೇಲೆ ಇಟ್ಲು. ನಿನ್ನ ಹೆಸರೇನಮ್ಮ ಅಂತ ಆಕೆ ಮೈಥಿಲಿಯನ್ನು ಕೇಳಿದಾಗ ಮೈಥಿಲಿ ಹೇಳಲು ಹೋದರೆ ವಿನಯ್ ಅವಳ ಕೈ ಹಿಡಿದು, ನಿನಗೆ ಚಿಕ್ಕಮ್ಮ ಆಗಬೇಕು, ಕೇಳ್ತಿದ್ದಾರೆ ಹೇಳು ಅಂದ. ಮೈಥಿಲಿ ಅವನನ್ನು ಕಟುವಾಗಿ ನೋಡಿದ್ಲು. ಹೇಗಿದೆಯಾ ಹೀರೋ ಅಂದ ಅರ್ಜುನನಿಗೆ. ಸೂಪರ್ ಅಂತ ಹರ್ಷ ಉತ್ತರಿಸ್ದ. ಅರ್ಜುನ್ ಸ್ವರಾಜಂ ಅವರಿಗೆ ಫೋನ್ ಮಾಡಿ ಅನ್ವಿಕಾಗೆ ನೀಡ್ದ. ಅನ್ವಿಕಾ ಅಜ್ಜಿ ಜೊತೆ ಮಾತಾಡ್ತಾ ಇದ್ದರೆ ಅರ್ಜುನ್ ಮನೆಯಲ್ಲಿ ಹೇಳಿ ಬಂದಿದೆಯಾ ಪುಟ್ಟ ಹೀರೋ ಅಂತ ಕೇಳ್ದ. ನಾನು ಎಲ್ಲಿಗೆ ಹೋದರೂ ಮನೆಯಲ್ಲಿ ಹೇಳಿಯೇ ಹೋಗ್ತೀನಿ ಹೀರೋ. ನಿಜವಾ? ಹೌದು, ಅಜ್ಜಿಗೆ ಹೇಳಿ ಬಂದಿದ್ದೀನಿ ಅಂದಾಗ ಅರ್ಜುನ್ ನಗ್ತ. ಇನ್ನೇನು ಸಮಾಚಾರ? ನಾನು ನಿಮ್ಮಂತೆ ಶೀಘ್ರದಲ್ಲಿ ಇಂಡಿಯಾಗೆ ಬರ್ತಿದ್ದೀನಿ ಅಂದ ಹರ್ಷ. ಯಾಕೆ? ಓದಿಗಾಗಿ. ನಿಮ್ಮ ಪೋಷಕರು ಏನಂತಾರೆ? ಅವರು ನನ್ನ ಇಚ್ಛೆಯನ್ನು ನಿರಾಕರಿಸೋದಿಲ್ಲ. ಒಂದು ವೇಳೆ ಬೇಡ ಅಂದರೆ? ನಾನು ಕೇಳೋದಿಲ್ಲ. ನನಗಿಷ್ಟ ಇಲ್ಲದ ಕೆಲಸ ಮಾಡಿದ್ರೆ ಅದರಲ್ಲಿ ಯಶಸ್ಸು ಹೇಗೆ ಸಿಗುತ್ತೆ? ಅಜ್ಜಿಯನ್ನಾದರೂ ಒಪ್ಪಿಸ್ತೀನಿ. ಹರ್ಷನ ಕಣ್ಣಲ್ಲಿದ್ದ ಆತ್ಮವಿಶ್ವಾಸ ಕಂಡು ಅರ್ಜುನನ ಮುಖದಲ್ಲಿ ನಗು ಮೂಡಿತು. ನಿನ್ನ ಆಸೆಗಾಗಿ ಪೋಷಕರಿಗೆ ಬೇಸರ ಆದರೆ ನಿನಗೆ ಪರವಾಗಿಲ್ವಾ ಅಂತ ಕೇಳಿದ ಅರ್ಜುನ್ ಅವನ ಆಲೋಚನೆ ತಿಳಿಯಲು. ಹಾಗಾದರೆ ನನಗೆ ಬೇಸರ ಆದರೆ ಅವರಿಗೆ ಪರವಾಗಿಲ್ವಾ? ತಾತನ ಬಿಸ್ನೆಸ್ ಇದ್ದರೂ ಡ್ಯಾಡಿ ಯಾಕೆ ಸ್ವಂತ ಕಂಪನಿ ಕಟ್ಟಿದ್ರು? ತಾನು ಏನು ಅಂತ ತೋರಿಸ್ಕೊಳ್ಳೋದಕ್ಕಲ್ವಾ? ಹಾಗೆಯೇ ನನಗಿಷ್ಟವಾದ ಕೆಲಸ ಮಾಡೋದಕ್ಕೆ ಬಿಟ್ಟರೆ ನಾನು ಕೂಡ ಏನು ಅಂತ ಸಾಬೀತು ಮಾಡ್ತೀನಿ. ವಿದೇಶ ಬಿಟ್ಟು ಇಂಡಿಯಾಕ್ಕೆ ಹೋಗಿ ಏನು ಸಾಧಿಸ್ತೀಯಾ ಅಂತ ಅರ್ಜುನ್ ಕೇಳಿದ ಮಾತಿನ ಅರ್ಥ ಹರ್ಷನಿಗೆ ತಿಳಿಯಿತು. ಅಜ್ಜಿ ಜೊತೆ ಇಂಡಿಯಾದಲ್ಲಿ ಇರಬೇಕು ಎಂಬುದು ನನ್ನ ಆಸೆ ಅಂತ ಮಾತ್ರ ಅವನು ಹೊರಗೆ ಹೇಳ್ದ. ಅವನ ಉದ್ದೇಶ ಅರ್ಜುನನಿಗೆ ತಿಳಿಯಿತು. ಹರ್ಷ ಖುಷಿಗೆ ತೆನ್ನಿಸ್ತಾ ಸುಮ್ಮನಾದ. ವಿನಯ್ ಅತ್ತೆ ಮತ್ತು ಮೈಥಿಲಿಯನ್ನ ಹೆಸರೇನು ಅಂತ ಕೇಳ್ದ. ಹುಡುಗಿಗೆ ನಾಚಿಕೆ ಇರಬೇಕು.
ನಮ್ಮವನನ್ನು ಇಷ್ಟಪಟ್ಟು ನೇರವಾಗಿ ಮದುವೆಗೆ ಮೊದಲೇ ಮನೆಗೆ ಬಂದುಬಿಟ್ಟಿದೆಯಲ್ಲ ಅಂದ್ಲು ಆಕೆ. ಅತ್ತೆ, ಈ ಹುಡುಗಿ ಸಿಟ್ಟು ಜಾಸ್ತಿ, ನನ್ನ ಜೊತೆ ಮಾತಾಡು ಅಂತ ವಿನಯ್ ಮೈಥಿಲಿಯ ಬಾಯಿಗೆ ಇಡ್ಲಿ ತುರುಕಿ ನೀರು ಕುಡಿಸ್ದ. ಅವಳು ಆಶ್ಚರ್ಯದಿಂದ ನೋಡ್ತಾ, ನಿಮ್ಮ ಮಾವ ಮದುವೆಯಾಗಿ 30 ವರ್ಷ ಆದರೂ ಒಂದು ದಿನವೂ ನನಗಿಂತ ತಿನ್ನಿಸ್ಲಿಲ್ಲ ಕಣೋ. ನೀನು ನೋಡಿದರೆ ಮದುವೆಗೆ ಮುನ್ನವೇ ಹೀಗೆ ಮಾಡ್ತಿದ್ಯಾ. ಹೆಂಡತಿಯನ್ನು ತಲೆ ಮೇಲೆ ಕೂರಿಸ್ಕೊಂಡ್ರೆ ಮುಂದೆ 3 ಕೆರೆ ನೀರು ಕುಡಿಸ್ತಾಳೆ, ನೆನಪಿಟ್ಕೋ ಅಂದ್ಲು. ನನಗೆ ಅದೇ ಬೇಕತ್ತೆ. ಅವಳನ್ನ ತಲೆ ಮೇಲೆ ಅಷ್ಟೇ ಅಲ್ಲ, ಹೂವಿನ ಬುಟ್ಟಿಯಲ್ಲಿ ಇಟ್ಕೊಂಡು ಜೀವಮಾನವಿಡೀ ಕಾಪಾಡ್ಕೊಳ್ತೀನಿ ಅಂದ ವಿನಯ್. ಮೈಥಿಲಿ ಕೆಕ್ಕರಿಸಿ ನೋಡ್ತಾ ಇಡ್ಲಿಯನ್ನು ನುಂಗಿದ್ಲು. ಅಷ್ಟರಲ್ಲಿ ಸುಜಾತ ಬಂದು, ಯಾವಾಗ ಬಂದೆ ಅಕ್ಕ ಅಂದ್ಲು. ಮೈಥಿಲಿ ಎದ್ದು ಪಕ್ಕಕ್ಕೆ ಹೋದ್ಲು. ಸುಜಾತ ತನ್ನ ಮಗ ಕೇಳಿದ ಹಣ ನೀಡಿ ಜಾಗ್ರತೆಯಾಗಿ ಖರ್ಚು ಮಾಡು ಅಂದ್ಲು. ಮೂವರು ಆಟೋದಲ್ಲಿ ಹೊರಟರು. ತನುಜ ಕಾಲೇಜ್ ಹತ್ರ ಇಳಿತಾ, ಅಣ್ಣ ನನಗೆ ಒಳ್ಳೆ ಚಪ್ಪಲಿ ಮತ್ತು ಬ್ಯಾಗ್ ತನ್ನಿ ಮರಿಬೇಡಿ ಅಂತ ಮೈಥಿಲಿಗೆ ಬಾಯ್ ಹೇಳಿ ಹೋದ್ಲು. ಆಟೋದಲ್ಲಿ ಮೂಲೆಯಲ್ಲಿ ಕೂತಿದ್ದ ಮೈಥಿಲಿಯನ್ನು ವಿನಯ್ ಕಣ್ಣು ಹೊಡೆದು ನೋಡ್ತಾ ಡ್ರೈವರ್ಗೆ ಎಲ್ಲಿಗೆ ಹೋಗ್ಬೇಕಂತ ಹೇಳ್ದ. ಅತ್ತ ಅರ್ಜುನ್ ಮನೆಯಲ್ಲಿ ಎಲ್ಲರೂ ಊಟ ಕೂತರು. ಅನ್ವಿಕಾ ಅಡುಗೆ ತಂದು ಇಡ್ತಾ ಅಲ್ಲಿ ಹೀರಾ ಇಲ್ಲದಿರೋದನ್ನು ನೋಡಿ ಅವಳು ರೂಮಿಗೆ ಹೋದ್ಲು. ಹೀರಾ ಚೆನ್ನಾಗಿ ನಿದ್ರಿಸ್ತಿದ್ಲು. ಅವಳನ್ನು ಎಪ್ಸೋದು ಬೇಡ ಅಂತ ಅನ್ವಿಕಾ ವಾಪಸ್ ಬಂದ್ಲು. ಹೀರಾ ಯಾಕೆ ಬರಲಿಲ್ಲ ಅಂದರು ತಾತ. ಅವಳು ನಿದ್ರೆಯಲ್ಲಿದ್ದಾಳೆ ತಾತಯ್ಯ, ಎದ್ದ ಮೇಲೆ ಕೊಡ್ತೀನಿ ಅಂತ ಅನ್ವಿಕಾ ಬಡಿಸ್ತಿದ್ರೆ ಅರ್ಜುನ್ ಹರ್ಷನನ್ನು ಗಮನಿಸ್ದ. ಹರ್ಷ ಆ ಮಾತು ಕೇಳಿಸ್ಕೊಳ್ಳದಂತೆ ಖುಷಿಗೆ ತಿನ್ನಿಸ್ತಿದ್ದ. ಹೀರೋ, ಈ ಮಗುವನ್ನು ನನಗಾಗಿ ಇಲ್ಲೇ ಬಿಟ್ಟು ಹೋಗಬಾರ್ದಾ? ನಾನು ಇಂಡಿಯಾಗೆ ಬರುವಾಗ ಕರ್ಕೊಬರ್ತೀನಿ ಅಂದ ಹರ್ಷ. ಇಲ್ಲ, ನಾನು ಮಮ್ಮಿ ಡ್ಯಾಡಿ ಜೊತೆ ಹೋಗಬೇಕು. ಅಲ್ಲಿ ಸ್ಕೂಲಲ್ಲಿ ನನ್ನ ಗೆಳೆಯರು ಕಾಯ್ತಿರ್ತಾರೆ ಅಂದ್ಲು ಖುಷಿ. ನೀನು ಇಲ್ದಿದ್ರೆ ನನಗೆ ಬೋರ್ ಆಗುತ್ತೆ ಏಂಜಲ್ ಅಂದ ಹರ್ಷ ಮುದ್ದಾಗಿ. ನಾನು ಅಂದರೆ ನಿನಗೆ ಯಾಕಷ್ಟಿಷ್ಟ ಅಂತ ಖುಷಿ ಕೆನ್ನಿ ಮೇಲೆ ಕೈ ಇಟ್ಟು ಕೇಳಿದ್ಲು. ನಿನ್ನಂಥ ಪುಟ್ಟ ಮಕ್ಕಳನ್ನು ಯಾರು ಇಷ್ಟಪಡಲ್ಲ ಹೇಳು? ನಿನ್ನ ಮುದ್ದು ಮಾತುಗಳು ಯಾರಿಗಾದರೂ ಇಷ್ಟ ಆಗುತ್ತೆ. ಖುಷಿ ನಗ್ತಾ ಅಪ್ಪ ಅಮ್ಮನ ಕಡೆ ನೋಡಿ, ಮತ್ತೆ ನನ್ನನ್ನು ಅವರು ಮಿಸ್ ಮಾಡ್ಕೊಳ್ತಾರಲ್ಲ ಅಂದ್ಲು. ಅದಕ್ಕೆ ಹೀರಾ ಕೈದಾಳಲ್ಲ, ನೀನು ನನ್ನ ಜೊತೆ ಇದ್ಬಿಡು ಅಂದ ಹರ್ಷ. ಖುಷಿ ಅರ್ಜುನನ್ನು ನೋಡಿದ್ಲು. ಅರ್ಜುನ್ ನೋ ಬೇಬಿ ಅಂದ ಮುಖ ನೋಡದೆ. ಖುಷಿ ಮುಖ ಸೊಟ್ಟ ಮಾಡಿದಾಗ ಹರ್ಷ ಅವಳ ಕಿವಿಯಲ್ಲಿ ಏನೋ ಹೇಳ್ದ. ತಕ್ಷಣ ಅವಳು ಓಕೆ ಅಂದ್ಲು. ಏನು ಮಾತಾಡ್ತಿದ್ದೀರಿ ಇಬ್ಬರು ಅಂತ ಅನ್ವಿಕಾ ಅನುಮಾನದಿಂದ ನೋಡಿದ್ಲು. ಅದು ಸೀಕ್ರೆಟ್, ನಿನಗೆ ಹೇಳಬಾರ್ದು ಅಂದ್ಲು ಖುಷಿ. ಅವರಿಬ್ಬರನ್ನ ನೋಡ್ತಾ ಅನ್ವಿಕಾ, ಖುಷಿಗೊಬ್ಬ ಅಣ್ಣ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಅವಳಿಗೆ ಒಬ್ಬ ತಮ್ಮ ಹುಟ್ಟಬೇಕು, ಅವನು ಅಕ್ಕಂದಿರನ್ನು ಕಾಪಾಡಬೇಕು ಅಂತ ಅಂದ್ಕೊಂಡ್ಳು. ಆಲೋಚನೆಯಲ್ಲಿದ್ದವಳ ಕೈ ಒತ್ತಿದ ಅರ್ಜುನ್, ಏನು ಯೋಚಿಸ್ತಿದೀಯಾ ಅಂದ. ಅನ್ವಿಕಾ ಉತ್ತರ ನೀಡಿದೆ ಮುಖ ತಿರುಗಿಸ್ಕೊಂಡ್ಳು. ಅವನು ಮತ್ತೆ ಕೇಳಿದಾಗಲೂ ಅವಳು ಸನ್ನೆ ಮಾಡಿದ್ಲು. ಇನ್ನೊಮ್ಮೆ ಮುಖ ಸೊಟ್ಟ ಮಾಡಿದ್ರೆ ಕಚ್ಚಿಬಿಡ್ತೀನಿ ಅಂದ ಅರ್ಜುನ್ ಅವಳ ಕೈಯನ್ನು ಗಟ್ಟಿಯಾಗಿ ಅದುಮಿ. ಅನ್ವಿಕಾ ಬೆಚ್ಚಿ ಬಿದ್ದು ಸುಮ್ಮನಾದ್ಲು. ಖುಷಿ ಇದನ್ನು ನೋಡಿ, ಮಮ್ಮಿ ಯಾಕೆ ತುಟಿ ಒಳಗೆ ಹಾಕ್ಕೊಂಡಿದೀಯಾ ಅಂದ್ಲು. ಅನ್ವಿಕಾ ಕೋಪದಿಂದ, ನನ್ನಿಷ್ಟ, ಸುಮ್ಮನೆ ಊಟ ಮಾಡು ಅಂತ ಖುಷಿನ ಗದರಿಸಿದ್ಲು. ಖುಷಿ ಅಳೋದಕ್ಕೆ ಶುರು ಮಾಡಿದ್ಲು. ಹರ್ಷ ಸಮಾಧಾನ ಮಾಡಿದ್ರು ಅವಳು ಸುಮ್ಮನಾಗಲಿಲ್ಲ. ಅರ್ಜುನ್ ಎದ್ದು ಬಂದು ಮಗಳನ್ನು ಅನ್ವಿಕಾಳ ಮಡಿಲಿಗೆ ಹಾಕ್ತಾ, ನಾನೇನು ಮಾಡಿದೆ ಈಗ ಅಂದ್ಲು ಅನ್ವಿಕಾ. ಯಾಕೆ ಅಳ್ತಿದ್ಯಾ ಬಂಗಾರ? ಮಮ್ಮಿ ಸುಮ್ಮನೆ ಅಂದ್ಲು ಅಂತ ಮಗಳನ್ನು ಸಮಾಧಾನಿಸಿದ್ಲು. ಆದರೆ ಖುಷಿ, ನೀನು ನನ್ನ ಮೇಲೆ ಕೂಗಾಡ್ದೆ ಅಂದ್ಲು. ನಿಮ್ಮ ಅಪ್ಪ ಮಾಡೋ ಕೆಲಸಗಳು ನೀನು ಕಾಣಲ್ಲ, ನಾನು ಹೇಳೋ ಮಾತು ಮಾತ್ರ ಕಾಣುತ್ತೆ ಅಂತ ಅನ್ವಿಕಾ ಮಗಳನ್ನು ಅಪ್ಕೊಂಡ್ಳು. ಆದರೂ ಖುಷಿ, ನಾನು ಮಮ್ಮಿ ಜೊತೆ ಮಾತಾಡಲ್ಲ ಅಂದ್ಲು ಅರ್ಜುನನ್ನು ನೋಡಿ. ಕೊನೆಯ ತುತ್ತು ಮಗಳಿಗೆ ತಿನ್ನಿಸಿ, ಹೋಗು ನಿಮ್ಮಪ್ಪನ ಹತ್ರ ಅಂತ ಕಳಿಸಿದ ಅನ್ವಿಕಾ ಅರ್ಜುನನ ಮೇಲೆ ಸಣ್ಣ ಸಿಟ್ಟು ತೋರಿಸಿದ್ಲು. ಹರ್ಷ ಇದೆಲ್ಲವನ್ನ ಆನಂದದಿಂದ ನೋಡ್ತಿದ್ದ. ಅವನಿಗೆ ತನ್ನ ಅಪ್ಪ ಅಮ್ಮನ ಜೊತೆಗಿನ ಅಂತಹ ಸಮಯಗಳು ಮಿಸ್ ಆಗಿದ್ವು. ರಾಧಾಕೃಷ್ಣ ಅವರು, ಏನು ಹರ್ಷ ಹಾಗೆ ನೋಡ್ತಿದ್ಯಾ? ವಿಚಿತ್ರ ಫ್ಯಾಮಿಲಿನಾ ಅಂದರು. ಇಲ್ಲ ತಾತಯ್ಯ, ಇದು ತುಂಬ ಹ್ಯಾಪಿ ಫ್ಯಾಮಿಲಿ ಅಂದ ಹರ್ಷ. ಅರ್ಜುನ್ ಸ್ವಲ್ಪ ಕೆಲಸ ಇದೆ ಅಂತ ತಾತನನ್ನು ಕರ್ಕೊಂಡು ಆಫೀಸ್ಗೆ ಹೋದ. ಹರ್ಷ, ನಾನು ಪಾರ್ಕಿಂಗ್ಗೆ ಕೆಲಸ ನೋಡ್ಕೊಳ್ತೀನಿ ಅಂದ. ಅನ್ವಿಕಾ ಹೀರಾ ಮಲಗಿರೋದನ್ನು ಕಂಡು ಅವಳಿಗೆ ಊಟ ತಗೊಂಡು ಹೋದ್ಲು. ಹೀರಾ ರೂಮ್ನಲ್ಲಿ ಮಲಗಿದ್ಲು. ಅನ್ವಿಕಾ ಅವಳ ತಲೆ ಸವರದ್ಲು. ಹೀರಾನಲ್ಲಿ ಈಗ ಶ್ರೀ ಅವರ ಹೋಲಿಕೆಗಳು ಕಾಣ್ತಿದ್ವು. ಅನ್ವಿಕಾ ಅವಳಿಗೆ ಊಟ ಮಾಡಿಸಿದ್ಲು. ಹರ್ಷ ತಂದಿದ್ದ ಗುಲಾಬ್ ಜಾಮ್ ನೀಡಿದ್ಲು. ಹರ್ಷ ಬಂದಿದ್ದಕ್ಕೆ ಇದನ್ನು ಮಾಡಿದೆ ಅಂದ್ಲು ಅನ್ವಿಕಾ. ಪ್ಯಾಕಿಂಗ್ ನಾನು ಮಾಡ್ತೀನಿ ಮಮ್ಮಿ ಅಂದ್ಲು ಹೀರಾ. ಅನ್ವಿಕಾ, ನೀನು ಹೋಗಿ ಖುಷಿ ಜೊತೆ ಆಟ ಆಡು ಅಂತ ಹೇಳಿ ಹೋದ್ಲು.
ಹೀರಾ ಕಿಟಕಿಯಿಂದ ನೋಡಿದಾಗ ಹರ್ಷ ಮತ್ತು ಖುಷಿ ಗಾರ್ಡನ್ನಲ್ಲಿ ಆಟ ಆಡ್ತಾ ಇರೋದು ಕಾಣ್ತು. ಇವನು ಇನ್ನೂ ಹೋಗಲಿಲ್ವಾ ಅಂತ ಹೀರಾ ಮುಖ ಸಿಂಡರಿಸಿದಾಗ ಅವಳನ್ನು ನೋಡಿದ ಖುಷಿ, ಹೀರಾ ಅಕ್ಕ ಬಾ ಆಟ ಆಡೋಣ ಅಂತ ಕೂಗಿದ್ಲು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ.